ಸೊ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಬ್ಲಾಗ್ಗೆ. ಆಲ್ಮೋಸ್ಟ್ 2 ದಿನ ಹುಷಾರಿರಲಿಲ್ಲ. ಏನ ನಿಮ್ದು ಗೋಳು? ಏನ್ ನಿಮ್ಮಿಬ್ಬರದು ಗೋಳು? ಏನು ನಾನು ವಿಡಿಯೋ ಮಾಡೋಕ್ಕೂ ಬಿಡಲ್ವಾ ನೀವು? ಅದರಲ್ಲಿ ಇವನು ಇದಾನಲ್ಲ, ಇವನು ಅಷ್ಟಿಷ್ಟಲ್ಲ, ಇವನು ಹೆವಿ ತರಲೆ, ಇದು ಹೆವಿ ತರಲೆ, ಇವನು ಅಷ್ಟೇ ಹೆವಿ ತರ್ಲೆ ವಿಡಿಯೋ. ಎತ್ಕೊಂಡು ನೀನು ಎತ್ಕೊಂಡು ವಿಡಿಯೋ ಮಾಡು. ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಬ್ಲಾಗ್ಗೆ. 2 ದಿನ ಆಯಿತು, ಗಾಡಿನೂ ಎತ್ತಿಲ್ಲ. ಇವಾಗ ಸ್ವಲ್ಪ ಸ್ಟಡಿ ಆಗಿದ್ದೀನಿ. ಇವಾಗ ಹೊರಡ್ತಾ ಇದ್ದೀನಿ ಡ್ಯೂಟಿ ಮೇಲೆ. ಡ್ಯೂಟಿನೂ ಕೂಡ ಮಾಡ್ಕೊಂಡು ಬರೋಣ. ಇವಾಗ ಟೈಮ್ ಬಂದ್ಬಿಟ್ಟು 2:30. ನೋಡೋಣ, ಡ್ಯೂಟಿ ಆನ್ ಮಾಡಿಬಿಟ್ಟು ರಾತ್ರಿ 9-10 ಗಂಟೆ ತನಕ ಎಷ್ಟಾಗುತ್ತೋ ಅಷ್ಟು ಡ್ಯೂಟಿಗಳನ್ನು ಮಾಡ್ಕೊಂಡು ಬರೋಣ ಅಲ್ವಾ ಸರ್? ಹೇಳಿ ಸರ್. ಆದಿ ಇವನ ಆದಿ, ಇವನ ನಾನು. ಇವನ್ಯಾರು ಇವನು ನಾನ್ ಹೆವಿ ತರ್ಲೆ. ಇವನೇನ್ ಮಾಡ್ತಾನೆ ಗೊತ್ತಾ? ಇವನ್ಗೂ ಇಬ್ರಿಗೂ ಹಾಕಿ ಬರಸ್ತಾನೆ, ಕೂದಲು ಹಿಡ್ದು ಹಿಂಗೆ ಎಳಿತಾನೆ. ಸೊ ನಾವು ಹೊರಡೋಣ ಡ್ಯೂಟಿ ಮೇಲೆ. ಬಾಯ್ 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 ಬಾಯ್. ಅವ್ನ ಕೈ ಹಿಡ್ದು ಎಳಿತವನು, ಅವನು ಹಾಕ್ಬಿಟ್ಟು ಕೈಸಿರೋದಕ್ಕೆ ನೇ. ಸೊ ಹೊರಡೋಣ ನಾವು ಡ್ಯೂಟಿ ಮೇಲೆ. ತುಂಬ ಆಯಿತು, 2 ದಿನ ರೆಸ್ಟು ಎಲ್ಲ ಆಯಿತು, ಹುಷಾರು ಆಯಿತು. ಇವಾಗ ಹೋಗೋಣ ಡ್ಯೂಟಿ ಮೇಲೆ. ಬೆಳಿಗ್ಗೆಯಿಂದಾನೆ ಹೋಗ್ಬೇಕು ಅಂದ್ಕೊಂಡೆ. ಬಾಯ್ ಬಾಯ್ ಸೊ ಬೆಳಿಗ್ಗೆನೆ ಹೋಗ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ಇವಾಗ ಹೊರಡ್ತಾ ಇದ್ದೇನೆ ಡ್ಯೂಟಿ ಮೇಲೆ. ಸೊ ಬನ್ನಿ, ಎಷ್ಟಾಗುತ್ತೆ ಅಷ್ಟು ಡ್ಯೂಟಿಗಳನ್ನು ಮಾಡಿಕೊಂಡು ಬರೋಣ ಅಲ್ವಾ? ಇನ್ನು ಬೆಳಗ್ಗೆಯಿಂದ ಹೋಗ್ಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಇವಾಗ ಹೊರಡ್ತಾ ಇದ್ದೀನಿ ನಾನು ಕೂಡ ಡ್ಯೂಟಿ ಮೇಲೆ. ಅಲ್ಲಿ ನೋಡಿ ಹೆಂಗೆ ನೋಡ್ತವ್ರು ನೋಡಿ. ಏಯ್ ಹಸಾನ್ ಕತ್ತೆ. ಸೊ ನಾವು ಹೊರಡೋಣ ಡ್ಯೂಟಿ ಮೇಲೆ, ಬನ್ನಿ. ಸೊ ಫಸ್ಟ್ ಬಾಡಿಗೆನ ಕರ್ಕೊಂಡು ಬಂದು ಡ್ರಾಪ್ ಮಾಡಿದ್ದಾಯ್ತು. 236 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡಿದ್ದು ಆಯಿತು. ಇವಾಗ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ ಅಂತ. ಯಾವುದು ಕೂಡ ಬೀಳ್ತಾ ಇಲ್ಲ. ಇನ್ನೊಂದು ಅರ್ಧ ಗಂಟೆ ಇಲ್ಲೆಲ್ಲ ಕಂಪ್ನಿ ಇದಾವೆ ಹಿಂದೆ. 4 ಗಂಟೆ ಮೇಲೆ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ ಅಂತ. ಹಾಕೊಂಡು ಹೋಗೋಣ. 70 ರೂಪಾಯಿದು ಒಂದು ಡ್ಯೂಟಿ ಮಾಡ್ಕೊಂಡೆ ಲೋಕಲ್. ಅದಾದ್ಮೇಲೆ ಯಾವುದು ಡ್ಯೂಟಿ ಬೀಳ್ತಾ ಇರಲಿಲ್ಲ. ಅದೇ ಟೈಮ್ಗೆ ಸಡನ್ ಆಗಿ ಒಂದು 202 ರೂಪಾಯಿ ಡ್ಯೂಟಿ ಬಂದೈತೆ. ಅಂದ್ರೆ RMB ಸೆಕೆಂಡ್ ಸ್ಟೇಜ್ಗೆ. ಎಲ್ಲಿಂದಪ್ಪ ಅಂತಂದ್ರೆ ಈ ಕಮ್ಮನಹಳ್ಳಿಯಿಂದ. ಗಾಡಿ ಲೆಫ್ಟ್ಗೆ ಎಳಿತೈತೆ, ಹ್ಯಾಂಡಲ್ ಬಿಟ್ರೆ ತೋರಿಸ್ತೀನಿ. ಲೆಫ್ಟ್ಗೆ ಹೋಗ್ತೈತೆ ಲೈಟಾಗಿ, ಬೆಂಡ್ ತಿದ್ದಿಸ್ಬೇಕು. ಲೈಟ್ ಆಗೈತೆ, ಇವಾಗೇನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಬಟ್ ನೆಕ್ಸ್ಟ್ ಮಂತ್ ಅನ್ನೋಷ್ಟರಲ್ಲಿ ಮಾಡಿಸ್ಬೇಕು. ಅದಕ್ಕಿಂತ ಮುಂಚೆ ಗಾಡಿ ಆಯಿಲ್ ಚೇಂಜ್ ಒಂದು ಮಾಡಿಸ್ಬೇಕು. ಏನ್ ಬೇಕಾದ್ರೆ ಲಾಂಗ್ ಟ್ರಿಪ್ ಹೋಗಿ ಬಂದ್ಮೇಲಿಂದ ನಾನು ಆಯಿಲ್ ಚೇಂಜ್ ಮಾಡಿಸಿಲ್ಲ. ಆಲ್ಮೋಸ್ಟ್ ಈ ವೀಕ್ ಅಥವಾ ನೆಕ್ಸ್ಟ್ ವೀಕಲ್ಲಿ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಹಾಗೆ ಟಾಪು ರೂಫಿಂಗ್ ಇದ್ರದ್ದು ಒಂದು ಕೆಲಸ ಮಾಡಿಸೋಣ. ಬಟ್ ಸಣ್ಣ ಪುಟ್ಟ ಏನೇನು ಖರ್ಚುಗಳಿದಾವೋ ಅದನ್ನೆಲ್ಲ ಮೈನಸ್ ಮಾಡಿಕೊಂಡು ಆಮೇಲೆ ಪ್ರತಿಯೊಂದು ಖರ್ಚಿಗೂ ಕೈ ಹಾಕೋಣ. ಯಾಕಂತಂದ್ರೆ ಇವಾಗಿರುವಂಥ ಕಮಿಟ್ಮೆಂಟ್ ಅಲ್ಲಿ ಒಬ್ರಿಗೆ 5,000 ಅರ್ಜೆಂಟ್ ಕೊಡ್ಬೇಕು ನಾನು. ಅದ್ರ ಕಡೆ ಗಮನ. ಫಸ್ಟ್ ಡ್ಯೂಟಿ ಮಾಡ್ಕೊಳ್ಳೋಣ. ವಾಯ್ಸ್ ಇನ್ನು ಸ್ವಲ್ಪ ಗಂಟ್ಲು ಇನ್ನೂ ಕೆರ್ತಾ ಇದೆ, ಪೂರ್ತಿ ಪರ್ಫೆಕ್ಟ್ ಆಗಿ ರೆಡಿ ಆಗಿಲ್ಲ. ಸಣ್ಣ ಪುಟ್ಟದಿದೆ, ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ನಾನ್ ಸ್ಟಾಪ್ ಡ್ಯೂಟಿಗಳನ್ನ ಮಾಡೋಣ. ಯಾಕಂದ್ರೆ ಇನ್ನೂ ಸ್ವಲ್ಪ ಹುಷಾರಾಗಿಲ್ಲ, ಲೈಟಾಗಿದೆ ಜ್ವರ ಕೆಮ್ಮು. ಒಂದೇ ಸರಿ ಕಮ್ಮಿ ಅಂತೂ ಆಗಲ್ಲ. ನೋಡೋಣ ಬನ್ನಿ ಏನಾಗುತ್ತದೆ. ಟೈಮ್ ಬಂದ್ಬಿಟ್ಟು 4:30. ಟೋಟಲ್ ಅರ್ನ್ ಮಾಡಿರೋದು 513 ರೂಪಾಯಿ 3 ಟ್ರಿಪ್ಪಲ್ಲಿ. ಏನೋ ಗೊತ್ತಿಲ್ಲ, ಬಂದವರೆಲ್ಲ ಬರೀ ಕ್ಯಾಶು ಅಂತಾರೆ. ಬಟ್ ಇವತ್ತು ನೋಡಿದ್ರೆ ನನ್ನ ಹತ್ರ 1 ರೂಪಾಯಿ ಚೇಂಜ್ ಇಲ್ಲ, 1 ರೂಪಾಯಿ ಕ್ಯಾಶ್ ಅಂತೂ ಇಲ್ಲ. ಎಲ್ಲರೂ ಬರೀ ಕ್ಯಾಶ್ ಕೊಡ್ತವ್ರೆ. ಬನ್ನಿ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಈ ಡ್ಯೂಟಿಲಿ ಜಾಸ್ತಿ ನಮಗೆ ಬರೋದು ಆನ್ಲೈನ್ ಪೇಮೆಂಟ್. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾನು ಡ್ಯೂಟಿ ಮಾಡ್ತೀನಿ ಅಂತಂದ್ರೂ ಆಲ್ಮೋಸ್ಟ್ 90% ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. 1-2 ಬಾಡಿಗೆ ಕ್ಯಾಶ್ ಆಗಿರುತ್ತೆ ಅಷ್ಟೇ.
ನೋಡೋಣ ಇವಾಗ ಯಾವ ಕಡೆ ಬಾಡಿಗೆ ಬೀಳುತ್ತೆ ಯಾವ ಕಡೆ ಇಲ್ಲ ಅಂತ ವೆಯ್ಟ್ ಮಾಡೋಣ ಬನ್ನಿ. ಯಾವ ಮೂಲೆಗೆ ಸಿಗುತ್ತೋ ಹೋಯ್ತಾ ಇರೋದೆ ನಾನ್ ಸ್ಟಾಪ್. 2 ಲಾಂಗ್ ಬಾಡಿಗೆ ಅದಂದ್ರೆ 10-12 ಕಿಲೋಮೀಟರ್ದು 2, 1-1.5 ಕಿಲೋಮೀಟರ್ ಬಾಡಿಗೆ ಮಾಡಿರೋದು. ನೋಡೋಣ ಇವಾಗ ಯಾವ ಬಾಡಿಗೆ ಬೀಳುತ್ತೆ ಯಾವ ಕಡೆ ಬೀಳುತ್ತೆ ಅಂತ. ಇನ್ನೊಂದು 150 ರೂಪಾಯಿ ಡ್ಯೂಟಿ ಬಂದೈತೆ, ಅದನ್ನ ಪಿಕಪ್ ಮಾಡಕ್ಕೆ ಅಂತ ಬಂದಿದ್ದೀನಿ. ಪಿಕಪ್ ಲೊಕೇಶನ್ ಇಲ್ಲ ಹಾಕವ್ರೆ, ಇವ್ರು ಒಳಗಡೆ ನಿಂತವ್ರೆ, ಒಳಗಡೆ ಬಾ ಅಂತಾರೋ ಏನೋ ಗೊತ್ತಿಲ್ಲ. ನೋಡೋಣ, ಇದೇ ಅಪಾರ್ಟ್ಮೆಂಟು. ನೋಡೋಣ ಇರಿ. ಪ್ರೆಸ್ಟೀಜ್ ಫೇರ್ಫೀಲ್ಡ್ ಏನಾಗುತ್ತೋ ಆಗಿ ಯಾವ ಕಡೆ ಬೀಳುತ್ತೋ ಆ ಕಡೆ ಡ್ಯೂಟಿ ಮಾಡ್ಕೊಂಡು ಇದೀನಿ. ಇವಾಗ ಫಸ್ಟ್ ಗಾಡಿಯಲ್ಲಿ ಗ್ಯಾಸ್ ಹಾಕ್ಸ್ಬೇಕು, ಅದಾದ್ಮೇಲೆ ಮತ್ತೆ ಡ್ಯೂಟಿ ಕಂಟಿನ್ಯೂ ಮಾಡ್ಬೇಕು. ಇವಾಗ ಫಸ್ಟ್ ಈ ಡ್ಯೂಟಿನ ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ಹೋಗಿ ಗ್ಯಾಸ್ ಹಾಕ್ಸಿ ಆಮೇಲೆ ಡ್ಯೂಟಿನ ಕಂಟಿನ್ಯೂ ಮಾಡ್ಕೋತೀನಿ. ಯಾಕಂತಂದ್ರೆ ಮೊನ್ನೆ ಮಧ್ಯಾಹ್ನ ವಾಪಸ್ ಮನೆಗೆ ಬಂದು ಮಲ್ಕೊಂಡವನು ನಾನು ಗಾಡಿನೇ ಎತ್ತಿಲ್ಲ. ಫಸ್ಟ್ ಆಫ್ ಆಲ್ 2 ದಿನ ಒದಾಡ್ಬಿಟ್ಟೆ. ಇವಾಗ್ಲೂ ಕೂಡ ಗಂಟ್ಲು ಹಂಗೆ ಐತೆ, ಅಂದ್ರೆ ಸರಿಯಾಗಿ ಮಾತಾಡಕ್ ಆಯ್ತಾ ಇಲ್ಲ, ಬಟ್ ಆದ್ರೂ ಮಾಡ್ತಾ ಇದೀನಿ ಮ್ಯಾನೇಜ್. ಸೊ ನೋಡೋಣ ಇರಿ, ಪ್ಯಾಸೆಂಜರ್ನ ಡ್ರಾಪ್ ಮಾಡಿ ಮತ್ತೆ ಯಾವ ಕಡೆ ಡ್ಯೂಟಿ ಬೀಳುತ್ತೆ ಅಂತ ನೋಡೋಣ. ಈ ಅಂಡರ್ ಪಾಸ್ ಅಲ್ಲಿ ನಾನ್ ಬರ್ಬೇಕಾಗಿತ್ತು, ಬರಕ್ ಆಗ್ಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಅಣ್ಣ ಬಂದ್ ಸಿಕ್ಕಾಕೊಂಡ್ಬಿಟ್ಟವನೆ. ನೋಡಿ ಹೆಂಗ್ ಸಿಕ್ಕಾಕೊಂಡವನೆ, ಪೂರ್ತಿ ಉಚ್ಕೊಂಡ್ ಬಂದ. ಇನ್ನೊಂದು ಬಾಡಿಗೆನ ಹೆಬ್ಬಾಳದ ಬ್ರಿಡ್ಜ್ ಹತ್ರ ಬಿಟ್ಟೆ. ಇವಾಗ ಇಲ್ಲಿಂದ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ ಅಂತ. ಒಂದು ಡ್ಯೂಟಿ ಬಂತು, ಬಟ್ ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡ್ಬಿಟ್ರು. ಅಂದ್ರೆ ಅವ್ರಿಗೆ ಲೇಟ್ ಅಂತ ಏನಾದ್ರು ತೋರಿಸಿತ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ನಾನಿದ್ದೀನಿ ಇವಾಗ ಹೆಬ್ಬಾಳ ಬ್ರಿಡ್ಜ್ ಹತ್ರ. ಅಂದ್ರೆ ಈ ಬ್ರಿಡ್ಜ್ ಹಿಡಿದ್ಬಿಟ್ಟು ಇಲ್ಲಿ ಟರ್ನ್ ಮಾಡಿ ಇಲ್ಲಿ ನಿಲ್ತ್ಕೊಂಡಿರೋದು. ಇವಾಗ ನಾನು ಹೋಗ್ತಾ ಇದ್ದೀನಿ ಕೆಂಪಾಪುರದ ಕಡೆಗೆ. ನಮ್ಮ ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು 5:30. ನಮ್ಮ ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು ಇವಾಗ 805 ರೂಪಾಯಿ ಆಗಿದೆ. ನೋಡೋಣ 8-9 ಗಂಟೆ ತನಕ ಎಷ್ಟಾಗುತ್ತೆ ಅಷ್ಟು ಅರ್ನ್ ಮಾಡಕ್ಕೆ ಟ್ರೈ ಮಾಡೋಣ. ಈ ಆಟೋ ಫೀಲ್ಡ್ ಅಲ್ಲಿ ಯಾವ ರೀತಿ ಅಂತಂದ್ರೆ ಹೇಳಕ್ಕಾಗಲ್ಲ, ಗ್ಯಾರಂಟಿ ಅಂತೂ ಇಲ್ಲ. ಡ್ಯೂಟಿ ನಾನ್ ಸ್ಟಾಪ್ ಬಂತು ಅಂತಾರೆ ಟಕ ಬರ್ತಾ ಇರ್ತವೆ. ಇಲ್ಲ ಅಂತಂದ್ರೆ ಅವರ್ಗೊಂದೊಂದು 2 ಅವರ್ಗೊಂದೊಂದು ಡ್ಯೂಟಿಗಳು ಬರ್ತಾ ಇರ್ತವೆ. ಸೊ ನಮ್ಮ ಈ ಫೀಲ್ಡ್ ಅಲ್ಲಿ ಗ್ಯಾರಂಟಿ ಅಂತೂ ಇಲ್ಲ. ನಾವು ಇಷ್ಟೇ ಅರ್ನ್ ಮಾಡ್ಬೋದು ಫಿಕ್ಸ್ ಹಾಗೆ ಹೀಗೆ, ಗ್ಯಾರಂಟಿ ಅಂತೂ ಇಲ್ಲ. ಹೇಳಕ್ಕಾಗಲ್ಲ, ಒಂದೊಂದ್ಸರಿ ಬೇಗ ಆಗ್ಬಿಡುತ್ತೆ, ಒಂದೊಂದ್ಸರಿ ತುಂಬಾ ಲೇಟ್ ಆಗ್ಬಿಡುತ್ತೆ, ಆ ರೀತಿ. ಸೊ ನಮ್ಮ ಟೋಟಲ್ ಅರ್ನಿಂಗ್ 904. ಸೊ ಫಸ್ಟ್ ಹೋಗ್ಬಿಟ್ಟು ಗಾಡಿಗೆ CNG ಹಾಕ್ಸ್ಕೊಂಡು ಬಂದ್ಬಿಡೋಣ ಬನ್ನಿ. ಯಾಕಂದ್ರೆ CNG ಕಮ್ಮಿ ಐತೆ, ಆಮೇಲೆ CNG ಖಾಲಿ ಹಾಕ್ಬಿಟ್ಟು ರೋಡ್ ನಡುವೆ ನಿಂತ್ಕೊಳ್ಳೋದು ಬೇಡ. ಅದಕ್ಕೆ ಟೈಮ್ ಬಂದ್ಬಿಟ್ಟು 5:45. 3 ಅವರಲ್ಲಿ ಅರ್ನಿಂಗ್ ಮಾಡಿರುವಂತದ್ದು ಒಳ್ಳೆ ವಿಚಾರ. ಅರ್ನಿಂಗ್ ಚೆನ್ನಾಗಾಗಿದೆ, ಬೇರೆ ಏನಿಲ್ಲ. ಸೊ ಇವಾಗ ನೋಡೋಣ ಇನ್ನು 3 ಅವರಲ್ಲಿ ಏನೇನ್ ಆಗುತ್ತೆ ಏನೇನಿಲ್ಲ ಗೊತ್ತಿಲ್ಲ. ನೋಡೋಣ, ಆದಷ್ಟು ಒಳ್ಳೇದಾಗ್ಲಿ. ಯಾಕಂತಂದ್ರೆ ಕೆಟ್ಟದ್ದು ಉದ್ದಕ್ಕೆ ಐತಿ ನನ್ನ ಲೈಫಲ್ಲಿ, ಸ್ವಲ್ಪನೂ ಇಲ್ಲ. ಒಳ್ಳೇದು ನಡೀತಾ ಇರ್ಲಿ. ಹಂಗಾಗಿ ಬಂತು ಡ್ಯೂಟಿ. ನಾನಿಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಇದ್ದೀನಿ, ಅದು ಮೇನ್ ರೋಡ್ ಅಲ್ಲಿ ಇತ್ತು ಆ ಕಡೆ. ಅದಕ್ಕೆ ಅಕ್ಸೆಪ್ಟ್ ಮಾಡ್ಲಿಲ್ಲ. ಸಿಗ್ನಲ್ ಜಾಮ್ ಆಗೈತೆ, ಆ ಸಿಗ್ನಲ್ ಅಲ್ಲಿ ಬಾಡಿಗೆ ಹಾಕೊಂಡು ಬರಕ್ ಆಗಲ್ಲ. ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ಗಾಡಿ ಗ್ಯಾಸ್ ಹಾಕ್ಸ್ಕೊಂಡು ಬಂದ್ಬಿಡೋಣ ಆರಾಮಾಗಿ. ಆಮೇಲೆ ನೋಡೋಣ ಎಷ್ಟಾದ್ರೂ ಡ್ಯೂಟಿನ ಮಾಡಕ್ಕೆ ಟ್ರೈ ಮಾಡೋಣ. 100 ರೂಪಾಯಿ CNG ಹಾಕ್ಸ್ಕೊಂಡು ಇವಾಗ ಇಂದ್ರಾನಗರಕ್ಕೆ ಒಂದು ಬಾಡಿಗೆ ಹಾಕೊಂಡೆ ಪಿಕಪ್ ಹೋಗ್ತಾ ಇದೀನಿ. ಒಂದು ಅಂಡರ್ ಪಾಸ್ ಓಪನ್ ಇತ್ತು, ಅಲ್ಲಿಂದ ಫಿಕ್ಸ್ ಅಂತ ಹೋಗ್ಬೋದಾಗಿತ್ತು. ಬಟ್ ಇವಾಗ ಅಂಡರ್ ಪಾಸ್ ಕ್ಲೋಸ್ ಮಾಡ್ದಾಗಿಂದ ಹಿಂಗ್ ಮುಂದೆ ಹೋಗಿ ಒಂದು ಅರ್ಧ ಕಿಲೋಮೀಟರ್ ಹಿಂಗ್ ಸುತ್ತಾಕೊಂಡು ಮತ್ತೆ ಅರ್ಧ ಕಿಲೋಮೀಟರ್ ಬಂದು ಮತ್ತೆ 1 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಅದೇ ಒಂದು ಪ್ರಾಬ್ಲಮ್ ಇಲ್ಲಿ. ಅಂಡರ್ ಪಾಸ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸ್ವಲ್ಪ ದಿನ ಪ್ರಾಬ್ಲಮ್. ನೋಡೋಣ, ಇವಾಗ ಮೊದಲೇ ಪೀಕ್ ಅವರು ಫುಲ್ ಎಲ್ಲಾ ಕಡೆ ಜಾಮ್ ಇರುತ್ತೆ. ಈ ಜಾಮಲ್ಲಿ ಬಾಡಿಗೆ ಹಾಕೊಂಡು ಹೋಗ್ಬೇಕು. ನೋಡೋಣ ಬನ್ನಿ, ಏನಾಗಲ್ಲ. ಸ್ವಲ್ಪ ಏನಂತಂದ್ರೆ ಪ್ರಾಫಿಟ್ ಜಾಸ್ತಿ ಅಷ್ಟೇ, ಅದು ಬಿಟ್ರೆ ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ. ಬಟ್ 360 ರೂಪಾಯಿ ಬಾಡಿಗೆ ಏನಕ್ಕೆ ಬಿಡೋಣ ಅಂತ ಅಲ್ವಾ. ಸೊ ಬನ್ನಿ ಹೋಗೋಣ. ಸೊ ಇಂದ್ರಾನಗರ ಬಾಡಿಗೆ ಡ್ರಾಪ್ ಮಾಡಿದೆ, ಇವಾಗ ಇನ್ನೊಂದು ಬಾಡಿಗೆ ಹಾಕೊಂಡಿದ್ದೀನಿ, ಪಿಕಪ್ ಹೋಗೋಣ ಬನ್ನಿ. ಇದೇ ಬೆಟ್ರು ಅನ್ಸುತ್ತೆ, ನೋಡೋಣ ಬನ್ನಿ. ಇದು ಇಂದ್ರಾನಗರ ಮೆಟ್ರೋಗೆ ಡ್ರಾಪ್ ಇರೋದು. ಟಕ್ಕಂತ ಮುಂದೆಯಿಂದ ಲೆಫ್ಟ್ ತಗೊಂಡು ಹೋಗಿ ಪಿಕಪ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡೋಣ. ಯಾವ ಮೂಲೆಗೆ ಸಿಗುತ್ತೆ ಅದು ಎಲ್ಲದಕ್ಕೂ ಜೈ ಅನ್ಬೇಕು ಇವಾಗ ಅಷ್ಟೇ. ಇಲ್ಲ ಅಂತಂದ್ರೆ
ಒದ್ದಾಡ್ಕೊಂಡು ಕೂತ್ಕೊಳ್ಳೋದು, ಬಾಡಿಗೆ ಇಲ್ಲ ಮೊದ್ಲೇ. ಹಂಗಾಗಿ ಯಾವ್ದು ಸಿಗ್ತೈತೆ ಎಲ್ಲದಕ್ಕೂ ಜೈ ಜೈ ಜೈ. ನಮ್ಮ ಟೋಟಲ್ ಅರ್ನಿಂಗ್ ಇವಾಗ 1247 ಆಗಿದೆ. ನೋಡೋಣ ಬನ್ನಿ ಇನ್ನು ಎಷ್ಟು ಡ್ಯೂಟಿ ಆಗುತ್ತೆ ಎಷ್ಟಿಲ್ಲ ಗ್ಯಾರಂಟಿ ಅಂತೂ ಇಲ್ಲ. ಟೈಮ್ ಬಂದ್ಬಿಟ್ಟು 7:15. ಈ ಬಾಡಿಗೆ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ಯಾವ್ದಾದ್ರು ಬಾಡಿಗೆ ಬೀಳುತ್ತೋ ಇಲ್ವೋ ವೆಯ್ಟ್ ಮಾಡೋಣ. 9 ಡ್ಯೂಟಿ ಮಾಡಿ ಇಷ್ಟು ಮಾಡ್ಕೊಂಡಿದ್ದೀನಿ. 1437. ಇವತ್ತು ಫುಲ್ ಬಿರಿಯಾನಿನೇ ಪಾರ್ಟಿ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಏನಕ್ಕಂತಂದ್ರೆ ನಾನ್ ಸ್ಟಾಪ್ ಬಾಡಿಗೆ ಬೀಳ್ತಾ ಇರೋದು ಒಂದು. ಇನ್ನೊಂದು ಈ ಏರಿಯಾದಲ್ಲಿ, ಈ ನಾನಿರೋ ಸರೌಂಡಿಂಗಲ್ಲಿ ನಮ್ಮ ಸರ್ವಣ್ಣ ಇದ್ದಾರೆ, ಹೇಳ್ತೀನಿ ರೀ. ಸರ್ವಣ್ಣ ಅವ್ರೆ ನಮಸ್ಕಾರ. ಏನ್ ಸರ್ ಹೀರೋ ತರ ಬಂದಿದ್ದೀರಾ? ನನ್ಗೆ ಹುಷಾರಿಲ್ಲ, ಬಟ್ಟೆ ಎಲ್ಲ ಒಗೆಯಕ್ ಹಾಕೋರು, ಅದಕ್ಕೆ ಆಟೋದಲ್ಲಿ ಬಂದ್ಮೇಲೆ ಯೂನಿಫಾರ್ಮ್ ಹಾಕ್ಬೇಕಣ್ಣ. 4 ಜನಕ್ಕೆ ನೀವೇ ಎಲ್ಲಾರು ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಹಿಂಗ್ ಕಲರ್ ಡ್ರೆಸ್ ಅಲ್ಲಿ ಬಂದ್ರೆ ನಿಮ್ಮನ್ನ ನೋಡಿ 4 ಜನ ಹಿಂಗೆ ಹೀರೋ ತರ. ನನ್ಗೆ ಹುಷಾರಿರ್ಲಿಲ್ಲ, ನಾನು ಲೋಕಲ್ ಬಾಡಿಗೆ ಹೊಡಿಯೋಣ ಅಂತ ಮನೆ ಹತ್ರ ಇದ್ದೆ. ಇದ್ರು ಯೂನಿಫಾರ್ಮ್ ಹಾಕ್ಲೇಬೇಕು. ಅಲ್ಲ ನಿಮ್ ಏರಿಯಾದಲ್ಲಿ ಏನ್ ಸರ್ ಇದು? ನಿಮ್ ಏರಿಯಾದಲ್ಲಿ ಏನಿದು? ಇದು ಗೋಲ್ಡನ್ ಸಿಟಿ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇದು ಎಷ್ಟು ಹೇಳಿ? ಜಸ್ಟ್ 1.5 ಕಿಲೋಮೀಟರ್ಗೆ 66 ರೂಪಾಯಿ ಕೊಡ್ತಾವ ನಾನ್ ಸ್ಟಾಪ್ ಬಾಡಿಗೆ. ಈ ರೀತಿ ಬಾಡಿಗೆ ಬಿದ್ರೆ ಇವ್ರು ಅದಕ್ಕೆ ಕೊಡೋದನ್ನ ಇದು ಗೋಲ್ಡನ್ ಸಿಟಿ. ಅದಕ್ಕೆ ಇಂದ್ರಾನಗರ ಬಿಟ್ಟು ಎಲ್ಲೂ ಹೋಗಲ್ಲ ನೀವು. ಏರಿಯಾದಲ್ಲಿ ಟ್ರಾಫಿಕ್ ಹಂಗೆ ಐತೆ. ಬನ್ನಿ ಟೀ ಕುಡಿಯೋಣ ಫಸ್ಟ್. ಡ್ಯೂಟಿಗಳು ಕೂಡ ಚೆನ್ನಾಗೇ ಬೀಳ್ತಾ ಇದಾವೆ, ಸುಳ್ಳು ಹೇಳ್ಬಾರ್ದು. ನಾನ್ ಸ್ಟಾಪ್ ಒಂದಾದ್ಮೇಲೆ ಒಂದು ಡ್ಯೂಟಿಗಳಂತ ಮಾಡಿಕೊಂಡು ಆರಾಮಾಗಿ ಇವತ್ತು 2000 ಟಾರ್ಗೆಟ್ ದಾಟುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಕೂಡ ಮಧ್ಯಾಹ್ನ ಮೇಲೆ ಡ್ಯೂಟಿ ಮೇಲೆ ಬಂದು 2000 ಮಾಡ್ತಾ ಇರೋದು ನನಗೆ ಶಾಕ್. ಏನಕ್ಕಂತಂದ್ರೆ ಯೂಶಲಿ ಅಷ್ಟೊಂದು ಡ್ಯೂಟಿಗಳು ಬೀಳಲ್ಲ, ಬಟ್ ಇವತ್ತು ತುಂಬಾ ಚೆನ್ನಾಗಿ ಡ್ಯೂಟಿಗಳು ಬೀಳ್ತಾ ಇರೋದ್ರಿಂದ 2000 ಟಾರ್ಗೆಟ್ ಅನ್ನ ಈಸಿಯಾಗಿ ಕ್ರಾಸ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ. ಟೋಟಲ್ ಅರ್ನ್ ಮಾಡಿರೋದು 1534 ರೂಪಾಯಿ. ಇನ್ನು 2 ಅವರಲ್ಲಿ ಆರಾಮಾಗಿ ಮಾಡ್ಬೋದು, ಬಟ್ ಟ್ರೈ ಮಾಡೋಣ. ಎಷ್ಟಾಗುತ್ತೆ ಅಷ್ಟು ಮಾಡೋಕ್ಕೆ ಟ್ರೈ ಮಾಡೋಣ. ಬಟ್ ಡ್ಯೂಟಿ ಮಾತ್ರ ಸಖತ್ತಾಗಿ ಕೊಡ್ತಾವನೆ, ಚೆನ್ನಾಗಿ ಡ್ಯೂಟಿಗಳು ಬೀಳ್ತಾ ಇದಾವೆ, ಸುಳ್ಳು ಹೇಳ್ಬಾರ್ದು. ನಾನ್ ಸ್ಟಾಪ್ ಒಂದಾದ್ಮೇಲೆ ಒಂದು ಡ್ಯೂಟಿಗಳು ಬೀಳ್ತಾ ಇರೋದ್ರಿಂದ ಈ ಟಾರ್ಗೆಟ್ ಅನ್ನ ಈಸಿಯಾಗಿ ಅಚೀವ್ ಮಾಡಬಹುದು. ಸೊ ಬಾಡಿಗೆನ ಡ್ರಾಪ್ ಮಾಡಿದೆ. ಟೈಮ್ ಬಂದ್ಬಿಟ್ಟು 8:47. ನಮ್ಮ ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು ಇವಾಗ ನೋಡೋಣ ಇರಿ ಎಷ್ಟಾಗಿದೆ ಅಂತ. 11 ಟ್ರಿಪ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. 1692 ರೂಪಾಯಿ. ಹೈಯೆಸ್ಟ್ ಟ್ರಿಪ್ಪು 2012. ಇದು ಸ್ವಲ್ಪ ಆ ದಿನ ಮೀಟರ್ ಡ್ಯೂಟಿನೂ ಮಾಡಿದ್ದೆ, ಸೀಸಿಂಗ್ ಆಯಿತು ಅಂತ ಬಿಟ್ಬಿಟ್ಟೆ. ನೆಕ್ಸ್ಟ್ ಡೇ ಇಷ್ಟು ಡ್ಯೂಟಿ ಮಾಡಿದೆ, ಮನೆಗೆ ಹೋದೆ, ಹುಷಾರಿಲ್ಲದೆ ಮಲ್ಕೊಂಡ್ಬಿಟ್ಟೆ. ನೆನ್ನೆನೂ ಫುಲ್ ರೆಸ್ಟು. ಇವತ್ತು 10 ರೂಪಾಯಿ, ಏನು 10 ರೂಪಾಯಿ ಇಲ್ಲ, 10 ರೂಪಾಯಿ ಏನು ಇರ್ತದು? ಡ್ಯೂಟಿನೇ ಮಾಡಿಲ್ಲ, ಏನದು 10 ರೂಪಾಯಿ? ಕ್ಯಾನ್ಸಲೇಷನ್ ಚಾರ್ಜಸ್. ಓಕೆ, ಕ್ಯಾನ್ಸಲೇಷನ್ ಚಾರ್ಜಸ್ ಜುಲೈ 2ನೇ ತಾರೀಕದ್ದು, 1ನೇ ತಾರೀಕದ್ದು 2ನೇ ತಾರೀಕು ಹಾಕಿದ್ದಾನೆ ಕ್ಯಾನ್ಸಲೇಷನ್ ಚಾರ್ಜಸ್ 10 ರೂಪಾಯಿ. ಸೊ ಇವಾಗ ನೋಡೋಣ. ನಾನಿದ್ದೀನಿ ಇವಾಗ ಕರೆಕ್ಟಾಗಿ ಬೈಯಪ್ಪನಹಳ್ಳಿ ಮೆಟ್ರೋ ಇದೆಯಲ್ಲ ಅದ್ರ ಅಕ್ಕಪಕ್ಕ ಇದ್ದೀನಿ. ಇಲ್ಲಿಂದ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ, ಏನಾಗುತ್ತೆ ಅಂತ. ಇಲ್ಲ ಕಲ್ಯಾಣ ನಗರ ತನಕ ಖಾಲಿ ಹೋಗ್ಬೇಕು, ಇಲ್ಲ ಅಂತಂದ್ರೆ ಇಂದಿರಾನಗರ ತನಕ ಖಾಲಿ ಹೋಗ್ಬೇಕು. ಡ್ಯೂಟಿ ಬಿದ್ರೆ ಡ್ಯೂಟಿ ಹಾಕೊಂಡು ಹೋಗ್ಬೇಕು. ನೋಡೋಣ ಬನ್ನಿ ಏನಾಗುತ್ತೆ. ಎಂಡ್ ಆಫ್ ದ ಡೇ ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು ನಮ್ದು ಹೈಯೆಸ್ಟ್ ಅರ್ನಿಂಗು ಈ ವೀಕ್ದು ಅಂತ ನಾನು ಅನ್ಕೊಂಡಿದ್ದೀನಿ. ಏನಾಗುತ್ತೆ ಅಂತ ಹೇಳ್ತೀನಿ. 1 ನಿಮಿಷ ಗಾಡಿನ ಯೂ ಟರ್ನ್ ಮಾಡ್ಕೊಂಡು ಸೀದಾ ಮನೆ ಕಡೆ ಹೊಡೆದು ಬಿಡೋಣ. ಇವಾಗ ಏನಕ್ಕಂತಂದ್ರೆ ಟೈಮ್ 10 ಗಂಟೆ ದಾಟಿದೆ. ನಾನು ಅನ್ಕೊಂಡಿದ್ದೆ 10 ಗಂಟೆ ಅನ್ನೋಷ್ಟರಲ್ಲಿ ದಾಟ್ತೀನೋ ಇಲ್ವೋ ಅಂದ್ರೆ ಇವತ್ತಿನ ಟಾರ್ಗೆಟು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ದಿಸ್ ವೀಕ್ ಹೈಯೆಸ್ಟ್ ಅರ್ನಿಂಗ್ 2019 ರೂಪಾಯಿ. ಅದು ಕೂಡ ಮಧ್ಯಾಹ್ನ ಮೇಲೆ ಬಂದು. ಅನ್ಕೊಂಡಿರ್ಲಿಲ್ಲ ಈ ರೀತಿ ಡ್ಯೂಟಿಗಳು ಆಗತ್ತೆ, ಇಷ್ಟೊಂದು ಅರ್ನಿಂಗ್ ಆಗುತ್ತೆ ಅಂತ ನನಗಂತೂ ಗ್ಯಾರಂಟಿ ಇರಲಿಲ್ಲ. ಬಟ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಏನಕ್ಕೆ ಅಂತ ಹೇಳ್ಬಿಡ್ತೀನಿ ನೋಡಿ. 2019 ರೂಪಾಯಿ
ವೀಕ್ಲಿ ಅರ್ನಿಂಗ್ಸ್ ಅಲ್ಲಿ ತೋರಿಸ್ಬಿಡ್ತೀನಿ. 2012 ರೂಪಾಯಿ 92 ಪೈಸೆ ಇತ್ತು. ಬಟ್ ದಿಸ್ ಇಸ್ 2019 ರೂಪಾಯಿ 51 ಪೈಸೆ. ಅಂದ್ರೆ ಈ ವೀಕಿನ ಹೈಯೆಸ್ಟ್ ಅರ್ನಿಂಗ್ ಇದು. ಅದು ಕೂಡ ಎಷ್ಟೊತ್ತಲ್ಲಿ ಗೊತ್ತಾ? 7 ಅವರು ಸೋಮವಾರ ಮಾಡಿದ್ದು ನಾನು ಅರ್ನಿಂಗು 9 ಅವರ್ 21 ನಿಮಿಷ 21 ಟ್ರಿಪ್ 2012 ರೂಪಾಯಿ ಮಾಡಕ್ಕೆ. ಬಟ್ ಇವತ್ತು 16 ಟ್ರಿಪ್ಪು 7 ಅವರ್ 38 ನಿಮಿಷದಲ್ಲಿ 2019 ರೂಪಾಯಿ 51 ಪೈಸೆ ಟೋಟಲ್ ಅರ್ನ್ ಮಾಡಿರೋದು. ಇದು ನಮ್ಮ ಇವತ್ತಿನ ಹೈಯೆಸ್ಟ್ ದುಡಿಮೆ, ಈ ವೀಕಿನ ಹೈಯೆಸ್ಟ್ ದುಡಿಮೆ. ಬಟ್ ಇವತ್ತು ಮಾತ್ರ ಡ್ಯೂಟಿ ಮಾಡಕ್ಕೆ ಸಖತ್ ಇಷ್ಟ ಆಯ್ತು ಗುರುವೇ, ಸಖತ್. ಅಂದ್ರೆ ಒಂಥರ ಫುಲ್ ಜಾಲಿಯಾಗಿ ಡ್ಯೂಟಿ ಮಾಡಿದ್ದೀನಿ. ಟೈಮ್ ಪಾಸ್ ಆಡ್ಕೊಂಡು ಡ್ಯೂಟಿ ಮಾಡಿರೋದು. ಬಂದಿರೋ ಡ್ಯೂಟಿ ಪ್ರತಿಯೊಂದನ್ನು ಕೂಡ ಹೊಡೆದಿದ್ದೀನಿ. ಯಾವುದೇ ಸಿಂಗಲ್ ಒಂದು ಡ್ಯೂಟಿನೂ ಕೂಡ ನನ್ನ ಕಡೆಯಿಂದ ನಾನು ಕ್ಯಾನ್ಸಲ್ ಮಾಡಿಲ್ಲ. ಅದೆಂಗ್ ಹೇಳ್ತೀಯಾ ಅಂತೀರಾ? ಅದನ್ನು ತೋರಿಸ್ಬಿಡೋಣ ಇರಿ. ಯಾಕಂತಂದ್ರೆ ಇವಾಗ ಡ್ಯೂಟಿ ಆಫ್ ಮಾಡ್ತೀನಲ್ವಾ, ನೋಡಿ ಡ್ಯೂಟಿನ ನಾನು ಇವಾಗ ಆಫ್ ಮಾಡ್ತೀನಿ. ಇಲ್ಲಿ ನೋಡಿ 19 ಡ್ಯೂಟಿ ಬಂದಿದ್ದಾವೆ. ಎಲ್ಲೈತಪ್ಪ? 19 ಡ್ಯೂಟಿ ಬಂದಿದ್ದಾವೆ. 16 ನಾನು ಅಕ್ಸೆಪ್ಟ್ ಮಾಡಿರೋದು. ಏನಕ್ಕಂತಂದ್ರೆ 3 ಪ್ಯಾಸೆಂಜರ್ ಕಡೆಯಿಂದ ಕ್ಯಾನ್ಸಲ್ ಆಗಿರೋದು. ನನ್ನ ಕಡೆಯಿಂದ ಸಿಂಗಲ್ ಡ್ಯೂಟಿನೂ ಕ್ಯಾನ್ಸಲ್ ಆಗಿಲ್ಲ. ಟೋಟಲ್ ಅರ್ನಿಂಗ್ ಇಲ್ಲಿದೆ ನೋಡಿ. ಆಫ್ಲೈನು ಹೋಗಿಲ್ಲ, ಏನಿಲ್ಲ. ಮಧ್ಯಾಹ್ನ 2:29 10 ಗಂಟೆ 9 ನಿಮಿಷದವರೆಗೂ ಇಷ್ಟು ಅರ್ನಿಂಗ್ ಮಾಡಿರೋದು. ನನಗಂತೂ ಹೆವಿ ಅಂದ್ರೆ ಹೆವಿ ಖುಷಿ ಆಯ್ತು ಇವತ್ತು ಈ ರೀತಿ ಅರ್ನಿಂಗ್ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಡ್ರಣ, ಎಲ್ಲರೂ ವಿಡಿಯೋಸ್ ನೋಡ್ತೀರಾ ಆದ್ರೆ ಸಬ್ಸ್ಕ್ರೈಬೇ ಮಾಡಲ್ಲ ಅಂತೀರಾ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಂತಂದ್ರೆ ಜುಲೈ 9 ನನ್ನ ಬರ್ತಡೇ. ಇವತ್ತಿಗೆ ಕರೆಕ್ಟಾಗಿ 5 ದಿನ. ಈ 5 ದಿನದಲ್ಲಿ 500 ಜನ ಸಬ್ಸ್ಕ್ರೈಬರ್ಸ್ನ ಗಳಿಸ್ಬೇಕು ಅನ್ನೋದು ಒಂದು ಆಸೆ ಅಷ್ಟೇ. ಏನಕ್ಕಂತಂದ್ರೆ 10K ಕಂಪ್ಲೀಟ್ ಮಾಡ್ಕೊಳ್ಳೋಣ ನನ್ನ ಬರ್ತಡೇ ಅನ್ನೋ ಅಷ್ಟರಲ್ಲಿ ಅಷ್ಟೇ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.